ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಳೆದ ಸೆಷನ್ನಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಇತಿಹಾಸವನ್ನು ನಾವು ತಿಳಿದುಕೊಂಡಿದ್ವಿ. ಪ್ರಸ್ತುತ ಈ 47ನೆಯ ಅಧಿವೇಶನದಲ್ಲಿ ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಸ್ಟೇಟಸ್ ಆಫ್ ವುಮೆನ್ ಇನ್ ಏನ್ಷಿಯಂಟ್ ಪೀರಿಯಡ್ ಅಂದರೆ ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಆಫ್ ವುಮೆನ್ ಡ್ಯೂರಿಂಗ್ ವೇದಿಕ್ ಪೀರಿಯಡ್ ಇನ್ ಇಂಡಿಯಾ. ಈ ಕಲಿಕೆಯ ಉದ್ದೇಶ ಏನಪ್ಪ ಅಂತಂದರೆ, ಈ ಸೆಷನ್ನ ಕಲಿಕೆಯ ಉದ್ದೇಶ ಏನಪ್ಪ ಅಂತಂದರೆ, ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಯಾವ ರೀತಿ ಇತ್ತು ಎಂಬುದನ್ನು ತಿಳಿದುಕೊಳ್ಳುವುದಾಗಿರುತ್ತದೆ. ವಿದ್ಯಾರ್ಥಿಗಳೇ, ಸ್ಟೇಟಸ್ ಆಫ್ ವುಮೆನ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು 3 ಹಂತಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್, ಇಟ್ಸ್ ಸ್ಟಡಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಸ್ಟೇಜಸ್. ವೇದಗಳ ಕಾಲ, ವೇದಿಕ್ ಪೀರಿಯಡ್. ಎರಡನೇದಾಗಿ ಧರ್ಮಶಾಸ್ತ್ರಗಳ, ಮಹಾಕಾವ್ಯಗಳ ಮತ್ತು ಪುರಾಣಗಳ ಕಾಲ. ಕೊನೆಯದಾಗಿ ಬೌದ್ಧ ಧರ್ಮದ ಪ್ರಾಬಲ್ಯದ ಕಾಲ. ವಿದ್ಯಾರ್ಥಿಗಳೇ, ಈಗ ವೇದಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಸ್ಟೇಟಸ್ ಆಫ್ ವುಮೆನ್ ಇನ್ ವೇದಿಕ್ ಪೀರಿಯಡ್. ವೇದ ಅಂತಂದರೆ ಜ್ಞಾನ ಎಂದರ್ಥ. ಒಟ್ಟು 4 ವೇದಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್ ದಿ ಸ್ಟೇಟಸ್ ಆಫ್ ವುಮೆನ್ ವಾಸ್ ವೆರಿ ಗುಡ್. ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಅನ್ನೋದು ಅತ್ಯಂತ ಉತ್ತಮ ರೀತಿಯಲ್ಲಿ ಇತ್ತು. ಕೆಲವು ದಾಖಲೆಗಳಿಂದ ತಿಳಿದು ಬರುವಂತೆ ವೇದಗಳ ಕಾಲದ ಮಹಿಳೆಯರು ಪುರುಷರಿಗೆ ಸರಿ ಸಮಾನವಾದಂಥ ಅಂತಸ್ತು ಅಥವಾ ಸ್ಥಾನಮಾನವನ್ನು ಹೊಂದಿದ್ದರು. ಈ ವೇದಗಳ ಕಾಲದ ಸ್ತ್ರೀಯರ ಸ್ಥಾನಮಾನದ ಬಗ್ಗೆ ಕೆಲವು ಮಹತ್ವವಾದಂಥ ಅಂಶಗಳಿವೆ. ಅವು ಯಾವಪ್ಪ ಅಂತ ಅಂದ್ರೆ ನೋಡೋಣ. ಮೊದಲನೇದಾಗಿ ಫ್ರೀಡಮ್ ಎಂಜಾಯ್ಡ್ ಬೈ ವುಮೆನ್, ಸ್ತ್ರೀಯರು ಹೊಂದಿದ್ದಂಥ ಸ್ವಾತಂತ್ರ್ಯ. ವೇದಗಳ ಕಾಲದಲ್ಲಿ ಸ್ತ್ರೀಯರು ಹಲವಾರು ವಿಷಯಗಳಲ್ಲಿ ಪುರುಷನಿಗಷ್ಟೇ ಸರಿಸಮಾನವಾದಂಥ ಸ್ವಾತಂತ್ರ್ಯವನ್ನು ಆಕೆ ಹೊಂದಿದ್ದಳು. ಉದಾಹರಣೆಗೆ ಶಿಕ್ಷಣ ವಿಷಯದಲ್ಲಾಗಿರ್ಬೋದು, ವಿವಾಹ ಸಂಬಂಧಪಟ್ಟಿದ್ದು, ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಿರುವುದಾಗಿರ್ಬೋದು, ಆರ್ಥಿಕ ಉತ್ಪಾದನೆ, ಧಾರ್ಮಿಕ ಕ್ರಿಯಾವಿಧಿಗಳ ಆಚರಣೆ ಮುಂತಾದ ವಿಷಯಗಳಲ್ಲಿ ಸ್ತ್ರೀಯರಿಗೆ ಬಹಳಷ್ಟು ಸ್ವಾತಂತ್ರ್ಯವನ್ನು ಅವತ್ತು ನೀಡಲಾಗಿತ್ತು. ವೇದಗಳ ದೃಷ್ಟಿಯಲ್ಲಿ ಸ್ತ್ರೀ ಮತ್ತು ಪುರುಷ ಪರಸ್ಪರ ಪೂರಕರು. ಸ್ತ್ರೀ ಇಲ್ಲದ ಪುರುಷ, ಪುರುಷನಿಲ್ಲದ ಸ್ತ್ರೀ ಅಪರಿಪೂರ್ಣರು ಅಂತ ಹೇಳಿ ಅವತ್ತು ಭಾವಿಸಲಾಗಿತ್ತು. ಇನ್ನು ಎರಡನೇದಾಗಿ ಈಕ್ವಲ್ ಎಜುಕೇಷನಲ್ ಆಪರ್ಚುನಿಟೀಸ್ ಫಾರ್ ವುಮೆನ್, ಸ್ತ್ರೀಯರಿಗೂ ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ನೀಡಲಾಗಿತ್ತು. ವೇದಗಳ ಕಾಲದಲ್ಲಿ ಬಾಲಕಿಯರಿಗೂ ಸಹ ಉಪನಯನ ಸಂಸ್ಕಾರವನ್ನು ಮಾಡಿ ವೇದಾಧ್ಯಯನಕ್ಕೆ ಸನ್ನದ್ಧಗೊಳಿಸಲಾಗ್ತಿತ್ತು ಅವತ್ತು. ಈ ಅಥರ್ವ ವೇದವು ಸ್ತ್ರೀಯರ ಶಿಕ್ಷಣವನ್ನು ಕುರಿತು ಒಂದು ಅಭಿಪ್ರಾಯವನ್ನು ಪಟ್ಟಿದೆ. ಅದೇನಪ್ಪ ಅಂತಂದರೆ, ಸ್ತ್ರೀಯೊಬ್ಬಳ ವೈವಾಹಿಕ ಯಶಸ್ಸು ಆಕೆಯ ಬ್ರಹ್ಮಚರ್ಯದಲ್ಲಿ ನೀಡಲಾದ ಸುಯೋಗ್ಯವಾದ ಶಿಕ್ಷಣವನ್ನು ಅವಲಂಬಿಸಿರುತ್ತದೆ ಅಂತ ಹೇಳಿ ಈ ಅಥರ್ವ ವೇದದಲ್ಲಿ ಒಂದು ಉಲ್ಲೇಖ ಇದೆ. ಇದ್ರ ಪ್ರಕಾರ ಸ್ತ್ರೀಯರಿಗೆ, ಅದರಲ್ಲೂ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯ ಒಂದು ಮಹತ್ವವನ್ನು ನೀಡಲಾಗಿದೆ. ಇನ್ನು ಋಗ್ವೇದದಲ್ಲಿ ಈ ವೇದಗಳ ಕಾಲದಲ್ಲಿ
ಗುರುತಿಸಿಕೊಂಡಂತಹ ಮಹಿಳಾ ವಿದ್ವಾಂಸರು ಯಾರಪ್ಪ ಅಂತಂದರೆ ವುಮೆನ್ ಸ್ಕಾಲರ್ಸ್ ಇನ್ ದ ವೇದಿಕ್ ಪೀರಿಯಡ್. ಮೊದಲನೇದಾಗಿ ಲೋಪಮುದ್ರ, ವಿಶ್ವವರ, ಘೋಷ, ಸಿಕತ, ನಿವಾವರಿ, ಇಂದ್ರಾಣಿ, ಸುಲಭ, ಗಾರ್ಗಿ, ಮೈತ್ರೇಯಿ, ಅಪಾಲ ಇನ್ನು ಮುಂತಾದವರು ವೇದಗಳ ಕಾಲದಲ್ಲಿ ಮಹಿಳಾ ವಿದ್ವಾಂಸರೆಂದು ಖ್ಯಾತಿಯನ್ನು ಹೊಂದಿದ್ದರು. ಇನ್ನು ನೆಕ್ಸ್ಟ್ ಪಾಯಿಂಟ್, ಪೊಸಿಷನ್ ಆಫ್ ವುಮೆನ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅಫೇರ್ಸ್. ವಿವಾಹ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಸ್ತ್ರೀಯರ ಸ್ಥಾನಮಾನ. ವಿವಾಹವನ್ನು ಒಂದು ಸಾಮಾಜಿಕ ಧಾರ್ಮಿಕ ಕರ್ತವ್ಯವೆಂದು ಅವತ್ತು ಪರಿಗಣಿಸಲಾಗಿತ್ತು. ಹಾಗಾಗಿನೇ ಅವಿವಾಹಿತರಾಗಿ ಉಳಿಯುವ ಸ್ವಾತಂತ್ರ್ಯ ಮಹಿಳೆಯ ಪಾಲಾಗಿತ್ತು. ಅಂದರೆ ವಿವಾಹವನ್ನು ಸ್ತ್ರೀಯರ ಮೇಲೆ ಅವತ್ತು ಕಡ್ಡಾಯವಾಗಿ ಏರಿರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿ ಅನ್ನೋದು ವೇದಗಳ ಕಾಲದಲ್ಲಿ ಜಾರಿ ಇರಲಿಲ್ಲ. ಶಿಕ್ಷಣ ಪಡೆದ ನಂತರ ಪ್ರೌಢಾವಸ್ಥೆಗೆ ಬಂದ ನಂತರ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಮಹಿಳೆಗೆ ಕೊಡಲಾಗಿತ್ತು. ಏಕಪತ್ನಿತ್ವವು ಸಾಧಾರಣ ನಿಯಮವಾಗಿತ್ತವತ್ತು. ವಿವಾಹ ವಿಚ್ಛೇದನೆ ಜಾರಿಯಲ್ಲಿರದಿದ್ದರೂ ಸಹ ಗಂಡನ ದಬ್ಬಾಳಿಕೆಯ ವಿರುದ್ಧ ಪತ್ನಿ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಆಕೆ ಅವತ್ತು ಹೊಂದಿದ್ದಳು. ಜೊತೆಗೆ ವಿದ್ಯಾರ್ಥಿಗಳೇ, ಅಂದು ನಿಯೋಗ ಪದ್ಧತಿಯು ಕೂಡ ಜಾರಿಯಲ್ಲಿತ್ತು. ಇನ್ನು ಕುಟುಂಬದಲ್ಲಿ ಆಕೆಗೆ ನೀಡಲಾದಂಥ ಸ್ಥಾನಮಾನ ಯಾವ ರೀತಿ ಇತ್ತಪ್ಪ ಅಂತಂದರೆ, ವೇದಗಳ ಕಾಲದ ಸ್ತ್ರೀಯರಿಗೆ ವಿವಾಹದ ವಿಷಯದಲ್ಲಿ ಇದ್ದಷ್ಟು ಮುಕ್ತ ಸ್ವಾತಂತ್ರ್ಯ ಕೌಟುಂಬಿಕ ವಿಚಾರಗಳಲ್ಲಿ ಇರಲಿಲ್ಲ. ಈ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು, ಆದರೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿ ಇರಲಿಲ್ಲ. ಕುಟುಂಬದ ಆಂತರಿಕ ವಿಚಾರಗಳ ಮುಖ್ಯ ಹೊಣೆ ಸ್ತ್ರೀಯರದ್ದಾಗಿತ್ತು. ನೆಕ್ಸ್ಟ್ ಒನ್ ಈಸ್ ಎಕನಾಮಿಕ್ ಪ್ರೊಡಕ್ಷನ್ ಆ್ಯಂಡ್ ಆಕ್ಯುಪೇಷನಲ್ ಫ್ರೀಡಮ್. ಆರ್ಥಿಕ ಉತ್ಪಾದನೆ ಮತ್ತು ವೃತ್ತಿ ಸ್ವಾತಂತ್ರ್ಯ. ವೇದಗಳ ಕಾಲದ ಸ್ತ್ರೀಯರು ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಹೊಂದಿದ್ದರು. ಕುಟುಂಬದ ಹೊರಗಡೆ ದುಡಿಯುವ ಅಗತ್ಯ ಅವರಿಗೆ ಇರಲಿಲ್ಲ. ವೇದಗಳ ಕಾಲದ ಮಹಿಳೆಯರಿಗೆ ಕುಟುಂಬದ ಹೊರಗಡೆ ಹೋಗಿ ದುಡಿಯುವಂಥ ಒಂದು ಅಗತ್ಯ ಅನ್ನೋದು ಇರಲಿಲ್ಲ. ಆರ್ಥಿಕ ಉತ್ಪಾದನೆಯು ಕುಟುಂಬದ ಒಳಗಡೆಯೇ ನಡೆಯುತ್ತಿದ್ದರಿಂದ ಪುರುಷರೊಂದಿಗೆ ಅವರು ಸಹಕರಿಸುತ್ತಿದ್ದರು. ಉದಾಹರಣೆಗೆ ಬಟ್ಟೆ ನೂಲುವುದಾಗಿರ್ಬೋದು, ನೇಯುವುದಾಗಿರ್ಬೋದು, ಧರಿಸುವ ಉಡುಪು ಸಿದ್ಧಗೊಳಿಸುವ ಒಂದು ಕೆಲಸಗಳಲ್ಲಿ ತೊಡ್ಕೊಳ್ಳುವಂಥದ್ದಾಗಿರ್ಬೋದು, ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ತೊಡ್ಕೊಳ್ಳುವಂಥದ್ದಾಗಿರ್ಬೋದು, ಹಲವಾರು ಕಾರ್ಯಗಳಲ್ಲಿ ಪುರುಷರಿಗೆ ಸಹಕಾರಿಯಾಗಿ ನಿಲ್ಲುವುದು ಸ್ತ್ರೀಯರಿಗೆ ಸಹಜವಾಗಿತ್ತು ಅಂದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಪ್ರಾಪರ್ಟಿ ರೈಟ್ಸ್ ಆ್ಯಂಡ್ ಇನ್ಹೆರಿಟೆನ್ಸ್. ಆಸ್ತಿಯ ಹಕ್ಕು ಮತ್ತು ಉತ್ತರಾಧಿಕಾರ. ಆಸ್ತಿಯ ವಿಷಯದಲ್ಲಿ ಸ್ತ್ರೀ ಪುರುಷರ ನಡುವೆ ತಾರತಮ್ಯ ಅನ್ನೋದು ಇತ್ತು ಅಂದು. ಸ್ತ್ರೀಯರ ಆಸ್ತಿ ಹಕ್ಕುಗಳು ಬಹಳ ಸೀಮಿತವಾಗಿದ್ದವು. ಅಂದರೆ ಆಸ್ತಿ ವಿಷಯಕ್ಕೆ ಸಂಬಂಧಕ್ಕೆ ಬಂದಾಗ ಪುರುಷನಿಗೆ ಸರಿಸಮಾನವಾದಂಥ ಒಂದು ಸ್ವಾತಂತ್ರ್ಯ ಅಥವಾ ಹಕ್ಕು ಅನ್ನೋದು ಆಕೆಗೆ ಇರಲಿಲ್ಲ. ಕುಟುಂಬದ ಆಸ್ತಿಯ ಮೇಲೆ ತಂದೆಯೇ ಅಧಿಕಾರ ಹೊಂದಿದ್ದು ಆತ ಅದನ್ನು ತನಗಿಷ್ಟ ಬಂದವರಿಗೆ ನೀಡಬಹುದಾಗ್ತಿತ್ತು. ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕಿರಲಿಲ್ಲ. ಗಂಡು ಮಕ್ಕಳಿಗೆ ನೀಡಿದಂಥ ಪಿತ್ರಾರ್ಜಿತ ಆಸ್ತಿಯ 1/4 ಭಾಗ ಮಾತ್ರ ಅವಿವಾಹಿತ ಮಗಳಿಗೆ ಸಿಕ್ತಿತ್ತು. ತಂದೆಯ ನಂತರ ಆಸ್ತಿಯು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹೋಗ್ತಿತ್ತು. ತಂದೆಗೆ ಗಂಡು ಮಕ್ಕಳಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ಮಗಳಿಗೆ ಪಿತ್ರಾರ್ಜಿತ ಆಸ್ತಿಯ ಉತ್ತರಾಧಿಕಾರ ಸಿಕ್ತಿತ್ತು. ಸ್ತ್ರೀಯರಿಗೆ ತಮ್ಮ ವಿವಾಹದ ಸಮಯದಲ್ಲಿ ನೀಡುತ್ತಿದ್ದಂಥ ಉಡುಗೊರೆ, ಆಭರಣ, ಭೂಮಿ ಮುಂತಾದ ಸ್ತ್ರೀಧನ, ಇವುಗಳನ್ನು ನಾವು ಸ್ತ್ರೀಧನ ಅಂತೇಳಿ ಕರಿತೀವಿ. ಉಡುಗೊರೆ, ಆಭರಣ, ಭೂಮಿ ಇವುಗಳನ್ನು
ಸ್ತ್ರೀಧನ ಅಂತ ಕೂಡ ನಾವು ಕರಿತೀವಿ. ಇಂಥ ಸ್ತ್ರೀಧನದ ಮೇಲೆ ಮಾತ್ರ ಆಕೆಗೆ ಅಧಿಕಾರ ಇತ್ತು. ಆಕೆಯು ಸತ್ತ ನಂತರ ಆಕೆಯ ಈ ಸ್ತ್ರೀಧನ ಅವಳ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಸಿಕ್ತಿತ್ತು. ಇನ್ನು ನೆಕ್ಸ್ಟ್, ರೋಲ್ ಇನ್ ದ ರಿಲಿಜಿಯಸ್ ಫೀಲ್ಡ್. ಧಾರ್ಮಿಕ ಕ್ಷೇತ್ರದಲ್ಲಿ ಸ್ತ್ರೀಯರ ಪಾತ್ರ. ಸ್ತ್ರೀಯರಿಗೆ ಕೌಟುಂಬಿಕ ಹೊಣೆಗಾರಿಕೆಗಳು ಮಾತ್ರವಲ್ಲದೆ ಗಂಡನ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ವೇದಗಳ ಕಾಲದಲ್ಲಿ ಕೊಡಲಾಗ್ತಿತ್ತು. ಅಲ್ಲದೆ ಪತ್ನಿಯು ಪತಿಯ ಜೊತೆ ಸೇರಿಕೊಂಡು ಧಾರ್ಮಿಕ ಸಮಾರಂಭಗಳಲ್ಲಿ ಅಥವಾ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕೂಡ ಅಂದು ಕಲ್ಪಿಸಿಕೊಡಲಾಗಿತ್ತು. ಒಂದು ಯಜ್ಞವಲ್ಕ್ಯ ಪತ್ನಿಯಾದಂಥ ಮೈತ್ರೇಯಿ ತನ್ನ ಗಂಡನೊಂದಿಗೆ ಸೇರಿ ಬ್ರಹ್ಮವಿದ್ಯೆಯಲ್ಲೂ ಕೂಡ ಅವಳು ಕಲ್ತ್ಕೊಂಡಿದ್ಲು ಅಂತೇಳಿ ಒಂದು ಉಲ್ಲೇಖವಿದೆ. ಸ್ತ್ರೀಯರು ಪವಿತ್ರ ಗ್ರಂಥಗಳನ್ನು ಪಠಿಸುವುದಕ್ಕೆ ಮತ್ತು ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಅನುಮತಿಯನ್ನು ವೇದಗಳ ಕಾಲದಲ್ಲಿ ನೀಡಲಾಗಿತ್ತು. ಇನ್ನು ಕೊನೆಯದಾಗಿ, ರೋಲ್ ಆಫ್ ವುಮೆನ್ ಇನ್ ಪಬ್ಲಿಕ್ ಲೈಫ್. ರಾಜಕೀಯ ಸಹಭಾಗಿತ್ವ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರ ಪಾತ್ರ. ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಎಂಬಂತಹ ಎರಡು ರಾಜಕೀಯ ಸ್ವರೂಪದ ಪ್ರತಿನಿಧಿ ಸಭೆಗಳು ಅವತ್ತು ಇತ್ತು. ಈ ರಾಜಕೀಯ ಪ್ರತಿನಿಧಿ ಸಭೆಗಳಲ್ಲಿ ಕುಡಿತ, ಡ್ರಿಂಕಿಂಗ್, ದ್ಯೂತ, ಗ್ಯಾಂಬ್ಲಿಂಗ್ ಸಹ ನಡೆಯುತ್ತಿದ್ದರಿಂದ ಸ್ತ್ರೀಯರಿಗೆ ಅವುಗಳಲ್ಲಿ ಅವಕಾಶ ಅನ್ನೋದನ್ನು ಕೊಟ್ಟಿರಲಿಲ್ಲ. ಈ ರಾಜಕೀಯ ಸಹಭಾಗಿತ್ವಕ್ಕೆ ಸಂಬಂಧಿಸಿದ ಹಿತಿಮಿತಿಗಳನ್ನು ಬಿಟ್ಟರೆ ಸಾರ್ವಜನಿಕ ಜೀವನ ನಡೆಸಲು ಸ್ತ್ರೀಯರಿಗೆ ಸಾಕಷ್ಟು ಅವಕಾಶಗಳನ್ನು ಅವತ್ತು ಕಲ್ಪಿಸಿಕೊಡಲಾಗಿತ್ತು. ವಿದ್ಯಾರ್ಥಿಗಳೇ, ವೇದಗಳ ಕಾಲದ ಮಹಿಳೆಯರು ತಮ್ಮ ಗಂಡನ ಜೊತೆ ಅಥವಾ ತನ್ನ ಸಂಗಾತಿಯ ಜೊತೆಯಲ್ಲಿ ಅವರು ನಿರಂತರವಾಗಿ ವಿವರಿಸಬಹುದಾದಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ತಮ್ಮ ಮನೋಹರವಾದಂಥ ಉಡುಪುಗಳಿಂದ ಸಾಮಾಜಿಕ ಸಭೆಗಳಿಗೆ ಅವರು ವಿಶೇಷ ಆಕರ್ಷಣೆಯನ್ನು ಉಂಟು ಮಾಡಬಹುದಾಗಿತ್ತು. ಬೋಧಕ ವೃತ್ತಿಯನ್ನು ಅವತ್ತು ಅನುಸರಿಸ್ತಿದ್ರು. ಸ್ತ್ರೀಯರು ಸಾರ್ವಜನಿಕ ಚರ್ಚೆಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ರು. ಈ ಒಂದು ಅವಕಾಶವನ್ನು ವೇದಗಳ ಕಾಲದಲ್ಲಿ ಕೊಡಲಾಗಿತ್ತು. ಒಟ್ಟಿನಲ್ಲಿ ಹೇಳೋದಾದರೆ, ವೇದಗಳ ಕಾಲದಲ್ಲಿ ಭಾರತೀಯ ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗಿಯೇ ಇತ್ತು. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರಿಗೆ ಬಹಳ ಸ್ವಾತಂತ್ರ್ಯ ಅನ್ನೋದು ಕೊಡಲಾಗಿತ್ತು. ಆರ್ಥಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಅವರ ಹಕ್ಕುಗಳು ಕೆಲವು ಹಿತಿಮಿತಿಗಳಲ್ಲಿದ್ದವು. ಸ್ತ್ರೀಯರನ್ನು ದಾಸಿಯರಂತೆ, ಹಾಳುಗಳಂತೆ ಎಂದಿಗೂ ನೋಡುವ ಕ್ರಮ ವೇದಗಳ ಕಾಲದಲ್ಲಿ ಇರಲಿಲ್ಲ. ಅವರು ಪುರುಷರಿಗೆ ಅಧೀನರಾಗಿದ್ದುದಕ್ಕಿಂತ ಸಮಾನವಾಗಿದ್ದ ಸಂದರ್ಭಗಳೇ ಹೆಚ್ಚಾಗಿದ್ದವು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸೆಷನ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ ಥರ ಕೇಳ್ತಾರಪ್ಪ ಅಂತಂದರೆ, ಮೊದಲನೇದಾಗಿ, ಹೌ ಮೆನಿ ವೇದಾಸ್ ಆರ್ ದೇರ್? ವೇದಗಳು ಎಷ್ಟು? 2, 3, 4, 6. ಆಪ್ಷನ್ ಸಿ 4. ಒಟ್ಟು ವೇದಗಳ ಸಂಖ್ಯೆ 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇನ್ ಹೌ ಮೆನಿ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್ ಕ್ಯಾನ್ ಬಿ ಸ್ಟಡೀಡ್? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಆಪ್ಷನ್ ಸಿ 3. ಮಹಿಳೆಯರ ಸ್ಥಾನಮಾನವನ್ನು ನಾವು 3 ಹಂತಗಳಲ್ಲಿ ಅಧ್ಯಯನ ಮಾಡಬಹುದು. ವಿಚ್ ವೇದ ಈಸ್ ಕಾಲ್ಡ್ ಆಸ್ ಏನ್ಷಿಯಂಟ್ ವೇದ? ಯಾವ ವೇದವನ್ನು ಪ್ರಾಚೀನ ವೇದ ಅಂತೇಳಿ ನಾವು ಕರಿತೀವಿ? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ,
ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವವೇದ. ಆನ್ಸರ್ ಎ ಋಗ್ವೇದ. ಋಗ್ವೇದವನ್ನು ಪ್ರಾಚೀನ ವೇದ ಅಂತೇಳಿ ನಾವು ಕರಿತಿದ್ವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಡ್ಯೂರಿಂಗ್ ವೇದಿಕ್ ಪೀರಿಯಡ್ ಐದರ್ ವುಮೆನ್ ಈಸ್ ಅಲೌಡ್ ಟು ಸ್ಟಡಿ ಆರ್ ನಾಟ್. ಎಸ್, ವೇದಗಳ ಕಾಲದಲ್ಲಿ ಮಹಿಳೆಯರು ಅಧ್ಯಯನ ಅಂದರೆ ಶಿಕ್ಷಣವನ್ನು ಪಡೆಯಬಹುದಾಗಿತ್ತೇ ಅಲ್ಲವೇ? ಹೌದು ಅಥವಾ ಇಲ್ಲ? ಹೌದು. ಆನ್ಸರ್ ಬಂದು ಹೌದು. ವೇದಗಳ ಕಾಲದಲ್ಲಿ ಮಹಿಳೆಯರು ಶಿಕ್ಷಣವನ್ನು ಪಡೀಲಿಕ್ಕೆ ಅರ್ಹರಾಗಿದ್ದರು. ಇನ್ ವೇದಿಕ್ ಪೀರಿಯಡ್ ವೆದರ್ ವುಮೆನ್ ವರ್ ಗಿವೆನ್ ಚಾನ್ಸ್ ಟು ಪಾರ್ಟಿಸಿಪೇಟ್ ಇನ್ ರಿಲಿಜಿಯಸ್ ರಿಟ್ಸ್ ಆ್ಯಂಡ್ ರಿಚುವಲ್ಸ್. ಎಸ್ ಆರ್ ನೋ? ವೇದಗಳ ಕಾಲದಲ್ಲಿ ಮಹಿಳೆಯರು ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ ಭಾಗವಹಿಸಲು ಅವಕಾಶ ಇತ್ತೇ ಇಲ್ಲವೇ? ಆನ್ಸರ್ ಬಂದು ಎಸ್, ಆಪ್ಷನ್ ಎ ಹೌದು. ಇನ್ನು ಈ ವೇದಗಳ ಕಾಲದ ಮಹಿಳೆಯರ ಸ್ಥಾನಮಾನವನ್ನು ಅರ್ಥ ಮಾಡಲಿಕ್ಕೊಳ್ಳಿಕ್ಕೆ ಸಹಾಯಕವಾಗುವಂಥ ಕೆಲವೊಂದು ಪರಾಮರ್ಶನ ಗ್ರಂಥಗಳು ಯಾವುದಪ್ಪ ಅಂತಂದರೆ, ಕಳೆದ ಸೆಷನ್ನಲ್ಲಿ ಹೇಳಿರುವಂತೆ ಎಸ್.ಸಿ. ದುಬೇರವರ ಇಂಡಿಯನ್ ಸೊಸೈಟಿ, ಸಿ.ಎನ್. ಶಂಕರ್ರಾವ್ರವರ ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ, ಸಿ.ಎನ್. ಶಂಕರ್ರಾವ್ರವರ ಇನ್ನೊಂದು ಪುಸ್ತಕ ಸೋಷಿಯಾಲಜಿ ಪ್ರೈಮರಿ ಪ್ರಿನ್ಸಿಪಲ್ಸ್, ಆರ್.ಎನ್. ಶರ್ಮಾರವರ ಇಂಡಿಯನ್ ಸೊಸೈಟಿ. ಇಲ್ಲಿಗೆ ಈ ಸೆಷನ್ ಮುಕ್ತಾಯ ಆಯಿತು. ಮುಂದಿನ ಒಂದು ಸೆಷನ್ನಲ್ಲಿ ಪ್ರಾಚೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಧರ್ಮಶಾಸ್ತ್ರಗಳ ಕಾಲ, ಮಹಾಕಾವ್ಯಗಳ ಕಾಲ ಮತ್ತು ಪುರಾಣಗಳ ಕಾಲ ಹಾಗೂ ಬೌದ್ಧ ಧರ್ಮದ ಪ್ರಾಬಲ್ಯ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.